ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂತು, ರೋಹಿತ್ ಶರ್ಮಾ ಅವರು ಕ್ರಿಯೇಟ್ ಮಾಡಿದ್ರು 4 ಹೊಸ ದಾಖಲೆಗಳು ಅಂತ ಹೇಳಬೇಕು. ಈಗ ಟೀಮ್ ಇಂಡಿಯಾ ಆಲ್ಮೋಸ್ಟ್ ಆಲು ಗೆಲುವಿನ ಹಾದಿಲಿದೆ. ಆಯಿತು ಅಂದ್ರೆ ಸ್ವಲ್ಪ ಕಷ್ಟನೇ ಇದೆ ಅಂತ ಹೇಳ್ಬೇಕು. ಯಾಕಂದರೆ 4 ವಿಕೆಟ್ನ ಆಲ್ರೆಡಿ ಕಳ್ಕೊಂಡಿದ್ರೆ, ನಾನೀಗ ವಿಡಿಯೋ ಮಾಡೋ ಸಮಯದಲ್ಲಿ 4 ವಿಕೆಟ್ನ ಕಳ್ಕೊಂಡ್ರೆ ಅಂತ ಹೇಳ್ಬೇಕು. ನೀವು ಯಾವಾಗ ನೋಡ್ತಾ ಇರ್ತೀರ ಅಂತ ಗೊತ್ತೇ ನನಗಂತೂ ಕೂಡ. ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಏನೇ ಆಗಿದ್ರು ಕೂಡ ಅಂತ ಹೇಳ್ತೀನಿ. ರೋಹಿತ್ ಶರ್ಮಾ ಅವರು ಬೆಂಕಿ ಬ್ಯಾಟಿಂಗ್ ಆಡು ಅಂತ ಹೇಳ್ಬೇಕು. ಚೇಸ್ ಮಾಡೋಕ್ಕೆ ಬಂದಂಥ 251 ರನ್ ಚೇಸ್ ಮಾಡೋಕ್ಕೆ ಬಂದಂಥ ನಮ್ಮ ಭಾರತ ತಂಡ ಚೆನ್ನಾಗಿ ಸ್ಟಾರ್ಟಿಂಗ್ ಪವರ್ ಪ್ಲೇಲಿ ಚೆನ್ನಾಗಿ ದಮಾಡಿಮೀರ್ ಆಟ ಆಡು ಅಂತ ಹೇಳ್ಬೇಕು. ಚೆನ್ನಾಗಿ ಪಾರ್ಟ್ನರ್ಶಿಪ್ ಬಂತು ಶುಭ್ಮನ್ ಗಿಲ್ ಮತ್ತು ರೋಹಿತ್ ಶರ್ಮಾ ನಡುವೆ ಅಂತ ಹೇಳ್ಬೇಕು. ಶುಭಮ್ ಗಿಲ್ ಔಟ್ ಆದ ನಂತರ ಫಿಲಿಪ್ ಅವರು ಬೆಂಕಿ ಕ್ಯಾಚ್ ಹಿಡಿದ ನಂತರ ವಿರಾಟ್ ಕೊಹ್ಲಿ ಅವರು ಕೂಡ ಪಟ್ಟಣ ಔಟ್ ಆರು ಅಂತ ಹೇಳ್ಬೇಕು. ನಂತರ ಅಕ್ಷರ್ ಪಟೇಲ್ ಮತ್ತು ಶ್ರೇಯಸ್ ಅಯ್ಯರ್ ಚೆನ್ನಾಗಿ ಕಾಣಿಸ್ಕೊತಿದ್ದಾರೆ. ಶ್ರೇಯಸ್ ಅಯ್ಯರ್ ಔಟ್ ಆರು ಅಂತ ಹೇಳಬೇಕು. ಅವರು ಕೂಡ 48 ರನ್ಗೆ ಔಟ್ ಆರು. ಈಗ KL ರಾಹುಲ್ ಮತ್ತು ಅಕ್ಷರ್ ಪಟೇಲ್ ಸದ್ಯದ ಮಟ್ಟಿಗೆ ನಾನು ವಿಡಿಯೋ ಮಾಡಬೇಕಾದ್ರೆ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೇಕು. ರೋಹಿತ್ ಶರ್ಮಾ ಅವರು 76 ರನ್ ಕೇವಲ 83 ಬಾಲ್ ಅಂತ ಹೇಳ್ಬೇಕು. 7 4 ಮತ್ತು 3 ಸಿಕ್ಸ್ಗಳನ್ನ ಹೊಡೆದು ರೋಹಿತ್ ಶರ್ಮಾ ಅಂತ ಹೇಳ್ಬೇಕು. ಚೆನ್ನಾಗಿ ಬ್ಯಾಟಿಂಗ್ ಆಡ್ತಿರೋ ಬ್ಯಾಕ್ ಟು ಬ್ಯಾಕ್ ಯಾವಾಗ ಮೇಡ್ ಇನ್ ಓವರ್ ಬಂತು ಆಗ ಅವ್ರಿಗೂ ಕೂಡ ಸ್ಟ್ರಗಲ್ ಅನಿಸಿ ಅವರು ಕೂಡ ಬೀಸ್ ಹೊಡೆಯೋಕೆ ಹೋಗಿ ಔಟ್ ಆದ್ರು ಅಂತ ಹೇಳಬೇಕು. ಸ್ಟಂಪ್ ಔಟ್ ಆದರು ಅಂತ ಹೇಳಬೇಕು. ನಮ್ಮ ರೋಹಿತ್ ಶರ್ಮಾ ಅವರು ರಚಿನ್ ರವೀಂದ್ರ ಅವರಿಗೆ ಸ್ಟಂಪ್ ಔಟ್ ಆದರು ಅಂತ ಹೇಳಬೇಕು. ಆದೀಗ ODI ಇತಿಹಾಸದಲ್ಲಿ ಅವರು ಅಂದರೆ ODI ICC ಯಾವುದೊಂದು ಇವೆಂಟ್ ಬಂತು ಅಂತಂದರೆ ಅವರು 64 ಸಿಕ್ಸ್ನ ಕಂಪ್ಲೀಟ್ ಮಾಡಿದರೆ ನಾಯಕ ರೋಹಿತ್ ಶರ್ಮಾ ಅವರು ಅಂತ ಹೇಳಬೇಕು. ಒಂದು ಹೊಸ ದಾಖಲೆ ಕೂಡ ಸೃಷ್ಟಿ ಮಾಡಿದರೆ. ODIಯಲ್ಲಿ ಈಗ ಅವರ ನಂಬರ್ 1 ಸಿಕ್ಸಲ್ಲಿ ಯಾರಪ್ಪ ಕಿಂಗು ಅಂತ ಈಗ ಅದು ರೋಹಿತ್ ಶರ್ಮಾ ಹೆಸರಿಗೆ ಬಂದಿದೆ ಅಂತ ಹೇಳಬೇಕು. ಭಾರತ ತಂಡ ಗೆಲ್ಲುತ್ತೆ ಅಂತ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ತಡ. ನಮಸ್ಕಾರ. ಜೈ ಭಾರತ ಚಾಂಪಿಯನ್ಸ್ ಟ್ರೋಫಿ ನಮ್ಮದೇ ನೋಡೋಣ.